ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರುವಂಥ ಫೋನ್ ನಂಬರ್ಸ್ಗೆ ಕಾಲ್ ಮಾಡಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳ್ಕೊಳ್ಳೋ ಜೊತೆಯಲ್ಲಿ ನಿಮಗೆ ಗುರುಗಳು ಕುಬೇರ ಮಾಲೆಯನ್ನು ಕೂಡ ನೀಡ್ತಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಒಳಿತಾಗಲಿ ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನಕ್ಕೆ ಒಂದು ರೀತಿಯಾಗಿರುವಂಥ ಕನ್ಫ್ಯೂಷನ್ಸ್, ಎಲ್ಲೋ ಒಂದು ಕಡೆ ಆಸಕ್ತಿ ಕೂಡ ಇರುತ್ತೆ, ನಾನು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಥವಾ ಆಗ ಬರುತ್ತಾ ಇಲ್ವಾ ಗೊತ್ತಿಲ್ಲ, ಯಾರತ್ತಾದರೂ ಕೆಲಸಕ್ಕೆ ಹೋದ್ರೇ ನನ್ನ ಲೈಫ್ ಉದ್ಧಾರ ಆಗುವಂಥದ್ದು. ಸೊ ಓನ್ ಬಿಸ್ನೆಸ್ ಮಾಡಬೇಕಾ ಅಥವಾ ಕೆಲಸಕ್ಕೆ ಹೋಗಬೇಕಾ, ಇದನ್ನು ನಾವು ಜಾತಕದಲ್ಲಿ ನೋಡಬೇಕಾಗತ್ತಾ ಅಥವಾ ನಮ್ಮ ಇಂಟ್ರೆಸ್ಟ್ಗೆ ಅನುಗುಣವಾಗಿ ನಾವು ಅದಕ್ಕೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತಾ? ಇದ್ರ ಬಗ್ಗೆ ತಿಳಿಸೋದಾದರೆ ಯಾವ ರೀತಿ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಗುರುಗಳೇ, ಯಾವ ರೀತಿ ನೋಡ್ಕೋಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲಸ ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಎಷ್ಟೋ ಸಲ ನಾವು ಹೇಳಿದ್ದೀವಿ, ಆ ಇದಕ್ಕೆ ಸಂಬಂಧಪಟ್ಟಾಗೆ ಮಾಡ್ಕೊಂಡಿರ್ತೀರಿ. ಮತ್ತು ಕೂಡ ನಿಮಗೆ ಆ ರೀತಿಯಾಗಿ ಕೆಲವರು ಪ್ರಯತ್ನಪಟ್ಟು ಮಾಡ್ಕೊಂಡಿರ್ತಾರೆ, ಕೆಲವರು ಕೈ ಹಿಡಿದಿರುತ್ತೆ, ಇನ್ನು ಕೆಲವರು ಕೈ ಹಿಡಿದಿರಲ್ಲ. ನಾನು ಬಿಸ್ನೆಸ್ ಮಾಡಲಾ ಅಥವಾ ಜಾಬ್ ಮಾಡಲಾ? ಕೆಲವರು ಎರಡೂ ಮಾಡ್ತಿದ್ದಾರೆ. ಅವರು ಯಾವ ಗುಂಪಿನವರು? ನೀವು ಯಾವ ಗುಂಪಲ್ಲಿದ್ದೀರಿ? ಅತ್ಲಾಗ ಜಾಬು ಇಲ್ಲ, ಇತ್ತಾಗ ಬಿಸ್ನೆಸ್ಸು ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ದುಡ್ದಾಕಿರೋ ತಿನ್ಕೊಂಡು ಓತ್ಲಾ ಹೊಡ್ಕೊಂಡು ಮನೆಯಲ್ಲಿ ಮೊಬೈಲ್ ತಿಡ್ಕೊಂಡು ಕೂತಿರ್ತೀರಿ, ಮಲಗಿರ್ತೀರಿ. ಅಥವಾ ಒಂದಷ್ಟು ಫ್ರೆಂಡ್ಸ್ ಇದ್ದರೆ ಒಂದು 10 ನಿಮಿಷ ಹೋಗಿ ಬರ್ತೀರಿ, ಮನೆಯಲ್ಲೇ ಇರ್ತೀರಿ. ಏನು ಜೀವನವೋ ಅದು ನಿಮಗೆ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾರೆ, ಕೂತು ಸವೆಯುವುದಕ್ಕಿಂತ ದುಡಿದು ಕರಗುವುದು ಲೇಸು ಅಂತ ಏನೋ ಒಂದು ಪದ ಇದೆ ಆ್ಯಕ್ಚುಲಿ. ಕೂತು ತುಕ್ಕು ಇಡುವುದಕ್ಕಿಂತ ದುಡಿದು ಸವಿಯುವುದು ಲೇಸು ಅಂತ ಹೇಳ್ತಾರೆ. ಕೂತು ಏನು ಮಾಡ್ತೀರಿ ಹೇಳಿ? ನೀವು ಏನಾದರೂ ಒಂದು ಮಾಡಿ. ಅದಕ್ಕೆ ನಾನು ಹೇಳ್ತೀನಿ, ದಯವಿಟ್ಟು ಕನಸಿರೋರು ಮಾತ್ರ ಈ ವಿಡಿಯೋಗಳು ನೋಡಿ. ಕನಸಿಲ್ದವನು ಏನಕ್ಕೆ ನೋಡ್ತೀರಿ? ಇದನ್ನು ಏನಕ್ಕೆ ನೀವು ಲೈಕ್ ಮಾಡ್ತೀರಿ? ನಿಮ್ಮ ಲೈಕು ಬೇಡ, ಎಂಥದ್ದು ಬೇಡ. ನೀವೇ ಲೈಕ್ ಆಗಿಲ್ಲ, ನಾನಾಗಿ ನಿಮ್ಗೆ ಲೈಕ್ ಆಗ್ತೀನಿ. ಯಾರಿಗೂ ನೀವು ಲೈಕ್ ಆಗಬೇಕು ಮೊದಲಲ್ವಾ? ಅಷ್ಟು ಜನಕ್ಕೆ ಉಪಯೋಗ ಆಗಬೇಕಲ್ವ ನೀವು? ಏನು ಪ್ರಯೋಜನ ಇಲ್ಲ ಅಂದರೆ ಜಾಬ್ ಮಾಡ್ತೀನಿ ಗುರುಗಳೇ. ನನಗೆ ದಾರಿ ಕಾಣ್ತಾ ಇಲ್ಲ ಗುರುಗಳೇ, ಒಂದು ದಾರಿ ತೋರಿಸಿ ತೋರಿಸ್ತೀನಿ. ಅದೂ ಇಲ್ಲ, ಇದೂ ಇಲ್ಲ, ಎಂಥ ಇಲ್ಲ. ಮೇಜರ್ ಏನು ಅಂತಂದರೆ, ಮೊನ್ನೆ ಯಾರೋ ಪಾಪ 21 ವರ್ಷ 22 ವರ್ಷ ಅನ್ಕೊತೀನಿ, ಶಿವಮೊಗ್ಗದ ಒಂದು ಹುಡುಗ ಸುಮಾರು ಸಲ ಕಾಲ್ ಮಾಡಿದ್ದಾನೆ. ಪಾಪ ಇವರು ಕನೆಕ್ಟ್ ಮಾಡಿಲ್ಲ. ನೀನು ಅಪಾಯಿಂಟ್ ತೊಗೋಬೇಕು ಅಂತ ಹೇಳಿದ್ದಾರೆ. ಪಾಪ ಅವನು ತಗೊಳ್ಳೋ ಅಂಥವನೇ, ಆದರೆ ಅವನಿಗೇನೋ ಅವಶ್ಯಕತೆ ಇದೆ. ಮೇಡಮ್, ನಾನು ಫಸ್ಟ್ ಮಾತಾಡ್ಬಿಡ್ತೀನಿ, ಆಮೇಲೆ ಹಾಕ್ತೀನಿ, ಏನೇನೋ ಮಾತಾಡಿದ್ದಾನೆ. ನನ್ನ ಹತ್ರ ಇದನ್ನು ಹೇಳಿದರು. ನಾನು ಹುಡುಗನ ಹತ್ರ ಮಾತಾಡಿದೆ. ಬಹುಶಃ ಹುಡುಗ ನೋಡಿದ್ರೆ ಅದಕ್ಕೊಂದು ಗುಡ್ ಅಂತ ಹಾಕಲಿ ಅಷ್ಟೇ. ಅವನ ಹತ್ರ ಎಲ್ಲರ ಹತ್ರ 20 ನಿಮಿಷ ಮಾತಾಡಿದ್ರೆ ಅವನ ಹತ್ರ 1 ತಾಸು ಮಾತಾಡಿರ್ತೀನಿ ನಾನು. ಬಹುಶಃ 1 ತಾಸು ಮಾತಾಡಿರ್ತೀನಿ. ಟ್ರಾವೆಲಿಂಗಲ್ಲಿದ್ದೆ ನಾನು ಮಾತಾಡಿದೆ. ಯಾಕಂದರೆ ಅವನಿಗೆ ಸಂಸಾರದ ಹೊರೆ ಅವನ ಮೇಲೆ ಬಿದ್ದಿದೆ. ಅಪ್ಪ ಇದ್ದಾನೆ, ಪ್ರಯೋಜನ ಇಲ್ಲ. ಅಮ್ಮ ಏನು ಮಾಡಿಕೊಡ್ತಾರೆ? ಅವನ ಮನೇಲಿ ಸಾಥ್ ಕೊಡ್ಬೋದು, ಊಟ ತಿಂಡಿ ಕೊಡ್ಬೋದು. ಇನ್ನು ಯಾರ ತಮ್ಮನ ತಂಗಿನ ಯಾರು ಇದ್ದಾರೆ, ಪಾಪ ಅವನಿಗೆ ಏನೇನೋ ಮಾಡ್ತಿದ್ದಾನೆ, ಆಗ್ತಾ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟದೊಂದು ಸಾಲ ಮಾಡಿಕೊಂಡು ಯಾವುದೋ ಒಂದು ಬುಲೋರಾ ಅಂತ ಏನೋ ವೆಹಿಕಲ್ ತೊಗೊಂಡಿದ್ದಾನೆ ಪಾಪ. ಅದು ತಗೊಂಡಿದ್ದು ಹೊಸ ಕಾರು, ತಿಂಗಳಲ್ಲೇ ಆಕ್ಸಿಡೆಂಟ್. ಏನಕ್ಕೂ ಬೇಡ ವೆಹಿಕಲ್, ಹಂಗಾಗಿದೆ, ಸ್ಟೇಷನಲ್ಲಿ ಇದೆಯಂತೆ. ಇದು ಏನು ಮಾಡಬೇಕು ಅವನಿಗೆ ಗೊತ್ತಾಗ್ತಿಲ್ಲ ಪಾಪ. ಅವ್ನಿಗೆ ಹೇಳಿದೆ ನಾನು, ಅವ್ನಿಗೆ ಸಂಬಂಧಪಟ್ಟ ಅಷ್ಟು ರೆಮಿಡಿ ನಿಧಾನಕ್ಕೆ ಜಾತಕವನ್ನು ನೋಡಿ ಪರಿಗಣಿಸಿ, ಇಂಥದ್ದೇ ಮಾಡಿ ಕಣಯ್ಯ ನೀನು, ನಾನು ನಿಂಗೆ ಸಾತಿರ್ತೀನಿ, ಮಾಡು ಅಂತ ಹೇಳಿದ್ರೆ ಪಾಪ ಅವ್ನು ಕನಸು ಕಟ್ಕೊಂಡಿದ್ದಾನೆ. ಅವನು ಫೇಲ್ ಆಗಿದ್ದಾನೆ. ನೋ, ನೀನು ಫೇಲ್ ಆದರೂ ನಾನು ಇರ್ತೀನಿ ನಿನ್ನ ಜೊತೆಗೆ. ಪ್ರಯತ್ನ ಪಡ್ತಾ ಇದೆಯಾ, ನಾನು ನಿನ್ನ ಜೊತೆಗೆ ಇರ್ತೀನಿ. ಪ್ರಯತ್ನ ಪಡ್ತಾ ಇಲ್ಲ, ಅಪ್ಪ ಅಮ್ಮ ದುಡ್ದಾಗ ತಿಂದ್ಕೊಂಡು ಓತ್ಲಾ ಹೊಡ್ಕೊಂಡು ಎತ್ತಾಡಿ ತಂದ ಇದ್ದರೆ ಯಾರು ನಿಂಗೆ ಸಹಾಯ ಮಾಡ್ತಾರೆ? ಈ ಹುಡುಗ ಬಹಳ ಆಮೇಲೆ ಮಾಡಿ ನಾನು ಹಾಕ್ತೀನಿ, ಹಾಗೆ ಆ ಹುಡುಗಡೆ ದುಡ್ಡು ಹಾಕ್ಸ್ಕೋಬಾರ್ದು ಅಂತಲೂ ಕೂಡ ನಾನು ಅಪಾಯಿಂಟ್ದಾಗಲಿ ಮತ್ತೊಂದಾಗಲಿ ಇಲ್ಲ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನೀನು ಮೇಲೆ ಎದ್ದೇಳಬೇಕಷ್ಟೇ ಅಂತ ಹೇಳಿ ಆ ಹುಡುಗನಿಗೆ ನಾನು ಹಾಡಿದ್ದ ಮಾತುಗಳು ಹೇಗಿತ್ತು ಅಂತಂದರೆ ಬಾಣಗಳಾಗಿತ್ತು. ಅವನ ಛಲ, ಅವನೇನೇನು ನಾನು ಇರಲ ಗುರುಗಳೇ, ನನ್ನ ಅಷ್ಟೇ ಜೀವನ ಬರೀ 6-7 ಲಕ್ಷಕ್ಕೆ ಇದು ಯಾವ ಕೆಲಸಕ್ಕೆ ಬರೋದು ಸಾಲ ಇದೆ, ನಿನಗೆ ಸಾಲವೇ ಅಲ್ಲ ಇದು ಅಂತ ಹೇಳಿ ಅವನು ಅಲ್ಲಿಂದ ಛಲ ತಗೊಂಡ. ಅವನೀಗ ಎದ್ದೇಳ್ತಾನೆ, ದೇಶದ ರಕ್ಷಣೆಗೆ ಅವನು ಒಬ್ಬ ಆಗ್ತಾನೆ. ಆ ಮಟ್ಟಕ್ಕೆ ಅವನು ಎದ್ದೇಳ್ತಿದ್ದಾನೆ. ಈಗ ಇರಬೇಕು ವಿನಃ ಇದು ಅಲ್ಲವೇ ಇಲ್ಲ. ನಾನು ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈ ರೀತಿಯಾಗಿ ಯಾರಾದರೂ ಜಾಬ್ ಮಾಡಬೇಕು ಅಥವಾ ನಾನು ಬಿಸ್ನೆಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಜಾತಕ ರೀತಿ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಹತ್ರ ಯಾರಾದರೂ ಇದ್ರೆ ನೋಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ. ಗೊತ್ತಿಲ್ಲ ಗುರುಗಳೇ, ನಮ್ಮ ಜಾತಕ ಎಲ್ಲ ಎಂಥದ್ದೆಲ್ಲ ಮಾಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಮೆಟ್ಲಿರುತ್ತಲ್ಲ, ಆ ಮೆಟ್ಲುಗಳಿಗೆ ಹತ್ತಲಿಕ್ಕೆ ಸ್ವಲ್ಪ ಇಕ್ಕಲುಗಳು, ಜಾಗ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥ ಕಡೆ ಇವರನ್ನು ಸಪೋರ್ಟ್ ಆಗಿ ಕಬ್ಬಿಣದ ರ್ಯಾಡ್
ಕಬ್ಬಿಣದ ತುಂಡನ್ನು ಸಪೋರ್ಟ್ ಆಗಿ ಅದು ಮಧ್ಯದಲ್ಲಿ ಕೊಡ್ತೀರೋ ಅಥವಾ ಲೆಫ್ಟ್ ಸೈಡ್ ಕೊಡ್ತೀರೋ ರೈಟ್ ಸೈಡ್ ಕೊಡ್ತೀರೋ, ಮೆಟ್ಟಲು ಹತ್ತೋವಾಗ ಜನಕ್ಕೆ ಅದು ಸಪೋರ್ಟ್ ಇರಬೇಕು. ಆ ಥರ ನೀನೇನಾದರೂ ಮಾಡ್ತೀಯ ಅಂತಂದರೆ ನಿನಗೆ ಭಗವಂತ ಸಪೋರ್ಟ್ ಇರ್ತಾನೆ. ನಿನ್ನ ಬಿಸ್ನೆಸ್ಗೆ 10 ಸಲ ನೀನು ಫೇಲ್ ಆಗಿದ್ದರೂ ನಿನ್ನ ಜಾಬಲ್ಲಿ ಬಿಟ್ಟು ಬಂದು ನೀನು ಬಿಸ್ನೆಸ್ ಮಾಡ್ತೀಯ. ಆಗಿರುತ್ತೆ ಇದು. ಈ ದಂಡದ ಹೆಸರು ನಾನು ಹೇಳಲ್ಲ, ಆ ದಂಡಕ್ಕೆ ಒಂದು ಹೆಸರಿದೆ, ಅದು ಗೌಪ್ಯ ಮಾಡ್ತೀನಿ ಇಲ್ಲಿ. ಅವನೇನಾದರೂ ಆ ದಂಡವನ್ನು ನೆಟ್ಟಿದ್ದೇ ಆದರೆ ಆ ಇಹಲೋಕದ ದಂಡವನ್ನು ಕಟ್ಟಿದಾಗೆ, ಅವನು ಇಹಲೋಕದ ಅಷ್ಟು ಪೆನಾಲ್ಟಿಯ ದಂಡವನ್ನು ಕಟ್ಟಿದಾಗೇ ಕಬ್ಬಿಣದ ರ್ಯಾಡನ್ನು ಮೆಟ್ಟಲುಗಳಿಗೆ ಸಹಾಯಕವಾಗಿ ಈತ ನಿರ್ಮಾಣಕ್ಕೆ ಮಾಡಿಕೊಟ್ಟಿದ್ದೇ ಆದರೆ ಅವನದಾಗಿರೋ ಬಿಸ್ನೆಸ್ಸಲ್ಲಿ ಅತ್ಯಂತ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಅಭ್ಯುದಯದ ಯಶಸ್ಸನ್ನು ಅವರು ಕಾಣ್ತಾರೆ. ಯಾರು ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ ಅವರು ಕಟ್ಟಿಟ್ಟ ಬುತ್ತಿ ಇದರಲ್ಲಿ ಗೆಲುವನ್ನು ಸಾಧಿಸಿಯೇ ತೀರುತ್ತಾರೆ. ಖಂಡಿತವಾಗ್ಲೂ ಗುರುಗಳೇ, ಉತ್ತಮವಾಗಿರುವಂಥ ವಿಚಾರವನ್ನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಜಾಬ್ ಮಾಡಬೇಕಾ ಅಥವಾ ಓನ್ ಬಿಸ್ನೆಸ್ ಮಾಡಬೇಕಾ ಅಂತ. ಇನ್ನು ಓನ್ ಬಿಸ್ನೆಸ್ಸಲ್ಲಿ ಇದ್ದಾಗ ಅವರು ಅಭಿವೃದ್ಧಿನ ಕಾಣಬೇಕು ಅಂತಂದರೆ ಏನು ಮಾಡಬೇಕು, ಜೊತೆಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಮುನ್ನುಗ್ಗುವಂಥದ್ದು ಭಾಳನೇ ಉತ್ತಮ ಅಂತ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಕಷ್ಟು ರೀತಿಯಾಗಿರುವಂಥ ಕನ್ಫ್ಯೂಷನ್ಸು. ಸೊ ಜಾಬ್ನ ಕಂಟಿನ್ಯೂ ಮಾಡೋದ, ಜಾಬಲ್ಲಿ ಕೂಡ ಪ್ರಮೋಷನ್ಸ್ ಆಗ್ತಾ ಇರೋದಿಲ್ಲ, ಅಥವಾ ಓನ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ಎಲ್ಲಿ ಕೈ ಸುಟ್ಕೊಂಡು ಬಿಡ್ತೀವೋ ಅನ್ನೋ ಒಂದು ಆತಂಕಕ್ಕಿರುತ್ತೆ. ಸೊ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಮುನ್ನುಗ್ಗುವಂಥದ್ದು ಬಹಳನೇ ಉತ್ತಮ ಅನ್ನೋದನ್ನ ಗುರುಗಳು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.